ಮಾದಕ ವಸ್ತು ಸೇವನೆ ಆರೋಗ್ಯಕ್ಕೆ ಹಾನಿಕರ. ಧೂಮಪಾನದಿಂದ ಕ್ಯಾನ್ಸರ್ ಸಂಭವಿಸುತ್ತದೆ. ಧೂಮಪಾನದಿಂದ ಸಾವು ಸಂಭವಿಸುತ್ತದೆ. ಮದ್ಯಪಾನ ಆರೋಗ್ಯಕ್ಕೆ ಹಾನಿಕರ. ಚಿತ್ರದಲ್ಲಿ ಬರುವ ದೃಶ್ಯಗಳು ಕೇವಲ ಮನರಂಜನೆಗಾಗಿ ಮಾತ್ರ. ಇದು ಮೂಢನಂಬಿಕೆ ಮತ್ತು ವಾಮಾಚಾರವನ್ನು ಪ್ರಚಾರ ಮಾಡುವ ಉದ್ದೇಶವನ್ನು ಹೊಂದಿರುವುದಿಲ್ಲ. ಅಣ್ಣ ಕುಡಿತ ಬೇಡಣ್ಣ. ಹಲೋ ಶ್ರೀಧರ್, ನೋಡಿ ನಿಮ್ಮ ತಂದೆ ಪೊಸಿಷನ್ ನೋಡಿ. ಕಣ್ಬಿಡಿ ಡ್ಯಾಡಿ, ಬನ್ನಿ ಡ್ಯಾಡಿ, ಮನೆಗೆ ಹೋಗೋಣ. ಬನ್ನಿ ಡ್ಯಾಡಿ, ಹೋಗೋಣ. ಬನ್ನಿ ಡ್ಯಾಡಿ. ಡ್ಯಾಡಿ ನೀನು, ನಾನು ನಿನ್ನ ಮಗ ಡ್ಯಾಡಿ. ಬನ್ನಿ ಡ್ಯಾಡಿ. ರೋಡಲ್ಲೆಲ್ಲ ನಮ್ಮ ಮಾನ ಮರ್ಯಾದೆ ಎಷ್ಟೋಗ್ತಾ ಇದೆ ಅಂತ ಅರ್ಥ ಮಾಡ್ಕೊಂಡಿದ್ದೀರಾ ಡ್ಯಾಡಿ? ಬನ್ನಿ ಡ್ಯಾಡಿ, ಎದೋಳಿ ಡ್ಯಾಡಿ, ಎದೋಳಿ ಡ್ಯಾಡಿ. ಆಯ್ತು, ಬನ್ನಿ ಡ್ಯಾಡಿ, ಪ್ಲೀಸ್ ಬನ್ನಿ ಡ್ಯಾಡಿ, ಮನೆಗೆ ಹೋಗೋಣ. ಎದೋಳಿ ಡ್ಯಾಡಿ. ಬರಲ್ಲ. ಆಯ್ತು, ಎಣ್ಣೆ ಕೊಡ್ತೀನಿ, ಬನ್ನಿ ಡ್ಯಾಡಿ. ಡ್ಯಾಡಿ ಪ್ಲೀಸ್ ಎದೋಳಿ. ಮನೇಲಿದೆ, ಬನ್ನಿ. ಇಲ್ಲ, ಮನೇಲಿದೆ, ಬನ್ನಿ ಡ್ಯಾಡಿ.
ಬನ್ನಿ ಆಕ್ಸಿಡೆಂಟ್ ನೋಡೋಣ. ಒಂದು ಚಿಕ್ಕ ಚೆಕಪ್ ಐತೆ ಮಾಡಿಸ್ಕೊಂಡು ಬರೋಣ ಬನ್ನಿ ಸರ್. ಬನ್ನಿ. ಬನ್ನಿ ಬನ್ನಿ ಸರ್. ಬನ್ನಿ. ಎದ್ದೇಳಿ, ಎದ್ದೇಳಿ. ನಿಧಾನಕ್ಕೆ. ಏನಿಲ್ಲ ಒಂದು ಚಿಕ್ಕ ಚೆಕಪ್ ಐತೆ ಎದ್ದು ನಿಂತ್ಕೊಳ್ಳಿ. ಬಾಡಿ ಚೆಕಪ್. ಎಗ್ಲು ಮೇಲೆ ಹಾಕ್ತಾರೆ, ಎಗ್ಲು ಮೇಲೆ ಹಾಕ್ತಾರೆ. ಸರ್ ಹುಷಾರು ಸರ್. ಹಾಂ. ಬನ್ನಿ ಸರ್. ಓಪನ್ ಮಾಡಿ ಡೋರ್. ಸ್ಟಾರ್ಟ್ ರಾಧ. ಹಾಂ ಏನು ಹೇಳಿ. ಹಾಂ ಓಕೆ ಸರ್. ರೆಡಿ ರಕ ಬನ್ನಿ ಬನ್ನಿ. ಎಲ್ಲಿಗೆ ಚೆಕಪ್ ಏನು ಸುಮ್ಮನೆ ಒಂದು ಚೆಕಪ್ ಐತೆ ಚೆಕ್ ಮಾಡಿಬಿಡ್ತೀನಿ. ಏನು ಬೇಡ, ನಾನು ಚೆನ್ನಾಗಿದೆ. ಬನ್ನಿ ಬನ್ನಿ. ನಾನು ಚೆನ್ನಾಗಿದೆ. ನಾನು ಚೆನ್ನಾಗಿದೆ. ಬಿಡಿ, ನಾನು ಹೋಗ್ತೀನಿ. ಬಿಡಯ್ಯ. ಬಿಟ್ರೆ ಬಿದ್ದೋಗ್ಬಿಡ್ತೀರ. ಬಿಡಯ್ಯ. ಏನಪ್ಪ ನಿನ್ನ ಹೆಸರು? ಏನು ನಿನ್ನ ಹೆಸರು? ಹಲೋ. ಮಾತಾಡಿ. ಹಾಂ, ಏನು ನಿಮ್ಮ ಹೆಸರು? ರಾಡ್ನಿ. ಹೋಗಿ ಒಳಗೆ ಚೆಕ್ ಮಾಡ್ರಪ್ಪ ಒಳಗೆ. ಬನ್ನಿ ಸರ್. ಎಲ್ಲಿ ಕರ್ಕೊಂಡು ಹೋಗ್ತಾ ಇದ್ದೀರಾ? ಬರಲ್ಲ. ಮನೆಗೆ ಬಂದಿದ್ದೆ ಬಾ. ಮನೆಗೆ ಹೋಗ್ಬೇಕು. ಇಲ್ಲೇ ಮನೆ. ಯಾರು ಬೆಡ್ ಇದೆ? ನಿನ್ನೆ ನಿನ್ನೆ ಈ ಬೆಡ್ ನಂದಲ್ಲ. ನಿನ್ನೆ ನಿಂದೆ ಮಲ್ಕೋ. ನಿನ್ ಬಿಟ್ಟೆ ಮಲ್ಕೋ. ಬಿಡ್ರೋ. ಮಲ್ಕೊಳ್ಳಿ ಮಲ್ಕೊಳ್ಳಿ. ಮನೆಗೆ ಬಿಡ್ರೋ. ಮನೇನೆ ಮಲ್ಕೋದ್ರೆ ಬರ್ತಾ ಇಲ್ಲ. ಬರ್ತದೆ. ಗ್ಲಾಸ್ ಬಿಡಿ ಆಮೇಲೆ ಹಾಕೊಡ್ತೀನಿ. ಬಿಡ್ರೋ, ನಂಗೆ ಮನೆ ಏನು ಬೇಡ. ನನಗೆ ಏನಿಲ್ಲ, ಒಂದು 5 ನಿಮಿಷ ಮಲ್ಕೊಳ್ಳಿ. ಏನು ಬೇಡ. ಏನಿಲ್ಲ, ಒಂದು ನಿಮಿಷ ರೆಸ್ಟ್ ಕೊಡ್ತೀನಿ. ಐದು ನಿಮಿಷ ರೆಸ್ಟ್ ಎತ್ಕೊಳ್ಳಿ, ಏನೂ ಆಗಲ್ಲ. ಹೊಡೆಯಲ್ಲ. ಕುಡಿತೀನಿ ಇನ್ನ ಒಂದು 5 ನಿಮಿಷ ಮಲಗಿದ್ರೆ ಆರಾಮಾಗ.
ಬನ್ನಿ ಸರ್. ಏನು ಸರ್ ಬೇಸರ ಆಯ್ತಾ? ಒಂದು ತಿಂಗಳಾಗುತ್ತೆ. ಎಲ್ಲಿ ಏನು ಅನಿಸ್ತಾ ಇದೆ? ಹಾಂ ಅಲ್ಲ ಬೇರೆ ಏನು ಪ್ರಾಬ್ಲಮ್ ಇಲ್ಲ. ಸ್ವಲ್ಪ ಟಿ ವಿ ನೋಡೋಣ ಬಾ. ಇವಾಗ ಚೆನ್ನಾಗಿದ್ದಾರಲ್ಲ? ಬಾ ಸ್ವಲ್ಪ ಟಿ ವಿ ನೋಡಿ ಮೈಂಡ್ ಫ್ರೀ ಮಾಡೋಣ ಬಾ. ಇವಾಗ ಹೋಗಿ ಆರಾಮಾಗಿ ಟಿ ವಿ ನೋಡ್ಕೊಂಡೆ ಆರಾಮಾಗಿ ಇರಿ. ಮತ್ತೆ ಮನೆಯವ್ರು ಎಲ್ಲಿ ಹೋಗಲ್ಲ ಅವರು. ಆರಾಮಾಗಿ ಹೆಂಗಿದೆ ನಮ್ಮವರು? ಏನು ಸಮಾಚಾರ? ಟೀ ಕುಡಿತೀರಾ? ಟೀ ಬಂತಪ್ಪ ಕೂಡ ಟೀ ಹೆಸರು ವಿಜಯಕುಮಾರ್ ಅಂತ. ನಾನು ಫಸ್ಟು ಕಲಿತು ನಾನು ಎಣ್ಣೆ ಬಂದು 3 ವರ್ಷ ಆಯಿತಾ ಹೊಡಿತಾ ಇದ್ದೆ. 3 ವರ್ಷದಿಂದ ಡೈಲಿ ಹೊಡಿತಾ ಇದ್ದಿಲ್ಲ. 1 ವರ್ಷ ಸ್ಟಾರ್ಟಿಂಗಲ್ಲಿ ಹೀಗೆ ಫ್ರೆಂಡ್ಸ್ ಜೊತೆ ಹೋಗ್ಬೇಕಾದ್ರೆ ಸುಮ್ಮನೆ ಜೊತೆಲಿ ಹೋಗ್ತಾ ಇದ್ದೆ. ಅವ್ರ ಜೊತೆ ಅವರೆಲ್ಲ ಕುಡಿಬೇಕಾದ್ರೆ ಸುಮ್ಮನೆ ಜೊತೆಲೇ ಇರ್ತಾ ಇದ್ದೆ. ಅದು ನೋಡಿ ನೋಡಿ ನನಗೂ ಆಸೆ ಆಗಿತ್ತು. ಆಸೆ ಆದಮೇಲೆ ಫಸ್ಟು ಹೊಡೆದಿದ್ದೆ ಪಿಂಟು ಚಿಕ್ಕ ಬಿಯರ್ ಒಂದು. ಅದು ಹೊಡೆದ್ಮೇಲೆ ಯಾವುದೋ ಜೊತೆ ಯಾವುದೋ ಫಂಕ್ಷನ್ ಇದೆ ಏನೋ ಅಂದಿದ್ರೆ ಹಣ ಕೊಟ್ಟು ನಾನು ಇಲ್ಲಿ ಬಂದಿರೋದು ಒಂದು ಅಡಿಕ್ಷನ್ ಅಂತ. ಎಣ್ಣೆ ಅಡಿಕ್ಷನ್ ಅಂದರೆ ಎಣ್ಣೆ ಹೊಡಿತೀನಿ, ಎಣ್ಣೆ ಗಂಜಾ ಡ್ರಿಂಕ್ಸು. ಇದು ನಾನು ಕುಡಿದ್ಬಿಟ್ಟು ಏನೇನೋ ಡ್ಯಾಮೇಜ್ ಮಾಡಿದ್ದೀನಿ ಅಂದರೆ ಆಚೆಗಡೆ ಸರಿ, ಮನೆಯಲ್ಲಿ ಸರಿ. ಏನು ಕುಡಿದ್ಬಿಟ್ಟು ಮನೆಯಲ್ಲಿ ಅಪ್ಪ ಅಮ್ಮಗಳ ನಾನು ಮಾಡ್ತಿಲ್ಲ. ಬದಲಿಸಲು ಅಸಾಧ್ಯವಾದ ಸಂಗತಿಗಳನ್ನು ಇದ್ದಕ್ಕಿದ್ದಂತೆ ಸ್ವೀಕರಿಸಲು ಬೇಕಾದ ಪ್ರಶಾಂತತೆಯನ್ನು ನಮ್ಮಿಂದ ಬದಲಿಸಲಾಗುವ ಸಂಗತಿಗಳನ್ನು ಬದಲಿಸುವ ಧೈರ್ಯವನ್ನು ಮತ್ತು ಒಳಗಿನ ತಾರತಮ್ಯವನ್ನು ತಿಳಿದುಕೊಳ್ಳುವ ಜ್ಞಾನವನ್ನು ದಯಪಾಲಿಸು. ಕೈ ತೋರಿಸಿ ಕಣ್ಮುಚ್ಚಿ. ಪ್ರೇರೆಲ್ಲರೂ ಜೋರಾಗಿ ಹೇಳಿ ಕುಡಿಯಪ್ಪ. ನಮ್ಮಿಂದ ಬದಲಿಸಲು ಅಸಾಧ್ಯವಾದ ಸಂಗತಿಗಳನ್ನು ಇದ್ದಕ್ಕಿದ್ದಂತೆ ಸ್ವೀಕರಿಸಲು ಬೇಕಾದ ಪ್ರಶಾಂತತೆಯನ್ನು ನಮ್ಮಿಂದ ಬದಲಿಸಲಾಗುವ ಸಂಗತಿಗಳನ್ನು ಬದಲಿಸುವ ಧೈರ್ಯವನ್ನು ಮತ್ತು ಒಳಗಿನ ತಾರತಮ್ಯವನ್ನು ತಿಳಿದುಕೊಳ್ಳುವ ಜ್ಞಾನವನ್ನು ದಯಪಾಲಿಸು. ನಾಗರಾಜ್ ಆಕಾಶ್ ರಾಜ್ನಿ
ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ರಾಡ್ನಿ ಲೂಯಿಸ್ ಅಂತ, ಬೆಂಗಳೂರು ನಿವಾಸಿ. ಸುಮಾರು 30 ವರ್ಷಗಳಿಂದ ನಾನು ಮದ್ಯಪಾನ ಮಾಡುತ್ತಿದ್ದೆ. ಇತ್ತೀಚೆಗೆ ಮದ್ಯಪಾನ ಜಾಸ್ತಿಯಾಗಿ ನಾನಾ ರೋಗಗಳಿಂದ ಬಳಲುತ್ತಿದ್ದೆ. ಮನೆಯವರಿಗೆ ತೊಂದರೆ ಕೊಡುತ್ತಿದ್ದೆ. ರಸ್ತೆ ಬದಿಗಳಲ್ಲಿ ನಶೆಯಲ್ಲಿ ಪ್ರಜ್ಞೆ ಇಲ್ಲದೆ ಮಲಗುತ್ತಿದ್ದೆ. ಹೀಗಿರುವಾಗ ನನ್ನ ಮಗನಿಗೆ, ನನ್ನ ಶ್ರೀಮತಿಗೆ, ನನ್ನ ಸ್ನೇಹಿತರು ಸಲಹೆ ನೀಡಿದರು, ಹೀಗೆ ಹೋಪ್ ಫೌಂಡೇಶನಲ್ಲಿ ಸೇರಿಸಿಬಿಡಿ, ಅವನು ಗುಣವಾಗುತ್ತಾನೆ ಅಂತ. ನಂತರ ಹೋಪ್ ಫೌಂಡೇಶನ್ ಸಿಬ್ಬಂದಿಗಳು ನನ್ನ ಮನೆಗೆ ಬಂದು ನನಗೆ ಹೋಪ್ ಫೌಂಡೇಶನ್ ಸಂಸ್ಥೆಗೆ ಕರೆದುಕೊಂಡು ಹೋದರು. ಅಲ್ಲಿ ಸಂಸ್ಥೆಯಲ್ಲಿ ನನಗೆ ICU ಅಲ್ಲಿ ಬಿಟ್ಟರು. ಅಲ್ಲಿನ ಸಿಬ್ಬಂದಿಗಳು ನನಗೆ BP ಟೆಸ್ಟ್, ಶುಗರ್ ಟೆಸ್ಟ್ ಮಾಡಿದರು. ಪರವಾಗಿಲ್ಲ ಅಂತ ಹೇಳಿದರು, ರೆಸ್ಟ್ ತಗೋ ಅಂತ ಹೇಳಿದರು. ಮರುದಿನ ಮುಂಜಾನೆ ನನಗೆ ಶುಗರ್ ಟೆಸ್ಟ್ ಆಗಿದೆ, ಈಗ ರಕ್ತ ಪರೀಕ್ಷೆ ಮಾಡಬೇಕು ಅಂತ ಕರೆದುಕೊಂಡು ಹೋದರು. ರಿಪೋರ್ಟ್ ಬಂದ ಮೇಲೆ ರಿಪೋರ್ಟಿನ ಪ್ರಕಾರ ವೈದ್ಯರು ನನಗೆ ಚಿಕಿತ್ಸೆ ನೀಡಿದರು. ಆರೋಗ್ಯ ಸುಧಾರಿಸಿದ ನಂತರ ನನಗೆ ಗ್ರೂಪಿಗೆ ಬಿಟ್ಟರು. ಗ್ರೂಪಿನಲ್ಲಿ ನನ್ನಲ್ಲಿ ಬದಲಾವಣೆ ಹೆಚ್ಚಾದವು. ವ್ಯಾಯಾಮ, ಯೋಗ ಮತ್ತು ಉಪನ್ಯಾಸ ಇರುತ್ತಿದ್ದವು. ಇದರಿಂದ ನನ್ನ ಆರೋಗ್ಯ ಇಂಪ್ರೂವ್ ಆಯಿತು. ದಿನ ಬೆಳಗ್ಗೆ ಕೌನ್ಸಿಲರ್ ಬರುತ್ತಿದ್ದರು. ಕೌನ್ಸಿಲಿಂಗ್ ನಡೆಯುವಾಗ ನನಗೆ ಬಂದ ಯೋಚನೆ, ನಾನು ನನಗೆ ಮೋಸ ಮಾಡಿಕೊಂಡೆ, ನನ್ನ ಕುಟುಂಬಕ್ಕೆ ಭಾಳ ನಷ್ಟ ಮಾಡಿದೆ. ಇನ್ನೊಂದು ಯೋಚನೆ ಬಂದಿದ್ದು, ಕುಡಿತದಿಂದ ಏನೂ ಪ್ರಯೋಜನ ಇಲ್ಲ. ಬೆಸ್ಟ್ ಸಜೆಷನ್, ಆದಷ್ಟು ಕುಡಿತದಿಂದ ದೂರವಿರಿ. ನಿಮ್ಮ ಸಂಸಾರದ ಜೊತೆ ಸುಖ ಸಂತೋಷವಾಗಿ ಬಾಳಿರಿ. ನಿಮ್ಮಲ್ಲಿ ಯಾರಿಗಾದರೂ ಕುಡಿತ ಬಿಡಲು ಸಾಧ್ಯವಾಗುತ್ತಿಲ್ಲವಾದರೆ ನನ್ನ ಹಾಗೆ ಬದಲಾಗಲು ಹೋಪ್ ಫೌಂಡೇಶನ್ ರಿಹ್ಯಾಬ್ ಸೆಂಟರಿಗೆ ಸೇರಿಕೊಳ್ಳಿ. ಈ ಕೆಳಕಂಡ ವಿಳಾಸಕ್ಕೆ ಭೇಟಿ ನೀಡಿ ಅಥವಾ ಫೋನ್ ನಂಬರಿಗೆ ಕರೆ ಮಾಡಿ ಗುಣವಂತರಾಗಲು ಪ್ರಯತ್ನಿಸಿ. ಧನ್ಯವಾದ.